ಫಸ್ಟ್ ಸ್ಯಾಲರಿ ಕನ್ನಡದಲ್ಲಿ ಮೂಡಿ ಬಂದಿರುವ ಒಂದು ವಿಭಿನ್ನ ಕಿರುಚಿತ್ರ. ತಾಯಿ ಮಗನ ಭಾವನಾತ್ಮಕ ಕಥೆಯನ್ನ ಹೇಳುವ ಒಂದು ಅದ್ಭುತವಾದಂತಹ ಮೆಸೇಜ್ ಕೂಡ ಇದೆ. 2 ವಾರಗಳ ಹಿಂದೆ ರಿಲೀಸ್ ಆಗಿರೋ ಈ ಕಿರುಚಿತ್ರಕ್ಕೆ ಅದ್ಭುತ ರೆಸ್ಪಾನ್ಸ್ ಈಗಾಗಲೇ ಸಿಗ್ತಾ ಇದೆ. ರಾಘವೇಂದ್ರ ಚಿತ್ರವಾಣಿ ಯೂಟ್ಯೂಬ್ ಚಾನೆಲ್ ನಲ್ಲಿ ಅಪ್ಲೋಡ್ ಆಗಿರುವ ಈ ಕಿರುಚಿತ್ರವನ್ನ ಈವರೆಗೂ 2,30,000ಕ್ಕೂ ಹೆಚ್ಚು ಜನ ಈಗ ಆಲ್ರೆಡಿ ವೀಕ್ಷಣೆ ಮಾಡಿದ್ದಾರೆ. ಕತೆ ಹೇಳಿರುವ ರೀತಿ ಮತ್ತು ತಾಯಿ ಮಗನ ಕಥೆಯನ್ನ ಎಮೋಷನಲಿ ಕನೆಕ್ಟ್ ಮಾಡಿರುವ ರೀತಿ ನಮ್ಗೆ ತುಂಬಾನೇ ಇಷ್ಟ ಆಯ್ತು. ರಾಘವೇಂದ್ರ ಚಿತ್ರವಾಣಿ ಅಂದ್ರೆ ಕನ್ನಡದ ತುಂಬಾ ಹಳೆಯ PRO ಸಂಸ್ಥೆ. ಡಿ.ವಿ. ಸುಧೀಂದ್ರ ಅವರು ಶುರು ಮಾಡಿದ ಈ ಸಂಸ್ಥೆ ಕಳೆದ 5 ದಶಕಗಳಿಂದಲೂ ಕನ್ನಡ ಚಿತ್ರಗಳ ನಿರಂತರ ಪ್ರಚಾರದಲ್ಲಿ ತೊಡಗಿಸಿಕೊಂಡಿದೆ. ಎಸ್ಪೆಷಲಿ ಬರೀ ಸಿನಿಮಾ ಪ್ರಮೋಷನ್ಗಷ್ಟೇ ರಾಘವೇಂದ್ರ ಚಿತ್ರವಾಣಿ ಸೀಮಿತವಾಗಿಲ್ಲ. ಒಲವಿನ ಉಡುಗೊರೆ, ಗಣೇಶನ ಮದುವೆ, ಗಣೇಶನ ಗಲಾಟೆ, ನಗುನಗುತ್ತಾ ನಲಿ, ಗುಂಡನ ಮದುವೆಯಂತಹ ಅತ್ಯಂತ ಯಶಸ್ವಿ ಚಿತ್ರಗಳನ್ನ ಸಹಭಾಗಿತ್ವದಲ್ಲಿ ನಿರ್ಮಾಣ ಮಾಡಿರುವ ಹೆಮ್ಮೆ ಕೂಡ ಈ ಸಂಸ್ಥೆಗಿದೆ. 2005ರಲ್ಲಿ ಡಿ.ವಿ. ಸುಧೀಂದ್ರ ಅವರು ಅಗಲಿದ ನಂತರ ಇದರ ಸಂಪೂರ್ಣ ಜವಾಬ್ದಾರಿಯನ್ನ ಹೊತ್ತುಕೊಂಡವರು ಸುಧೀಂದ್ರ ವೆಂಕಟೇಶ್. ಇಷ್ಟೆಲ್ಲ ವಿವರಣೆ ಕೊಟ್ಟಿದ್ದು ಯಾಕೆ ಅಂದ್ರೆ ಈ ಫಸ್ಟ್ ಸ್ಯಾಲರಿ ಕಿರುಚಿತ್ರವನ್ನ ಡೈರೆಕ್ಟ್ ಮಾಡಿರೋದು ವೆಂಕಟೇಶ್ ಅವರ ಪುತ್ರ ಪವನ್. ರಾಘವೇಂದ್ರ ಚಿತ್ರವಾಣಿಯ 3ನೇ ಜನರೇಷನ್ ಆಗಿರೋ ಪವನ್ ಈಗ ಪ್ರಚಾರಕರ್ತರಾಗಿಯೂ ಕೂಡ ತಮ್ಮ ಜರ್ನಿಯನ್ನ ಶುರು ಮಾಡಿದ್ದಾರೆ. ನಿರ್ದೇಶನ ಅವರ ಕನಸು. ಅದರ 4ನೇ ಹೆಜ್ಜೆ ಈ ಫಸ್ಟ್ ಸ್ಯಾಲರಿ. ಸುಧೀಂದ್ರ ಸಿನಿ ಪಯಣ ಎಂಬ ಒಂದು ಡಾಕ್ಯುಮೆಂಟರಿ, ಕರೋನಾ ಕುರಿತ ಒಂದು ಕಿರುಚಿತ್ರ ಮತ್ತು ರಾಮ ಜನ್ಮಭೂಮಿ ಎಂಬ ಆನಿಮೇಷನ್ ವಿಡಿಯೋವನ್ನ ಈ ಹಿಂದೆ ಪವನ್ ಮಾಡಿದ್ರು. ಫಸ್ಟ್ ಸ್ಯಾಲರಿ ಅವರ 4ನೇ ಪ್ರಯತ್ನ. ರಾಘವೇಂದ್ರ ಚಿತ್ರವಾಣಿ ಸಂಸ್ಥೆ 50 ವರ್ಷ ತುಂಬಿದ ಸಂದರ್ಭ, ಜೊತೆಗೆ ರಾಘವೇಂದ್ರ ಚಿತ್ರವಾಣಿಯ ಮೂಲಕ ಕಳೆದ 25 ವರ್ಷಗಳಿಂದಲೂ ಸಿನಿಮಾ ರಂಗದ ಸಾಧಕರಿಗೆ ಪ್ರಶಸ್ತಿಗಳನ್ನ ನೀಡ್ತಾ ಬರ್ತಾ ಇದೆ. ಇದೀಗ ಈ ಸಂಸ್ಥೆಯಿಂದಲೇ ಒಬ್ಬ ಯುವ ನಿರ್ದೇಶಕ ಹೊರಹೊಮ್ಮಿದ್ದು ಪವನ್ ಅವರ ಈ ಪ್ರಯತ್ನಕ್ಕೆ ಅದ್ಭುತ ಮೆಚ್ಚುಗೆ ಸಿಗ್ತಾ ಇದೆ. ನಟಿ ಹರಿಣಿ ಮತ್ತು ವಿಜಯ್ ಶಿವಕುಮಾರ್ ಲೀಡ್ ರೋಲ್ ನಲ್ಲಿ ಕಾಣಿಸಿಕೊಂಡಿರೋ ಈ ಫಸ್ಟ್ ಸ್ಯಾಲರಿ ಕಿರುಚಿತ್ರವನ್ನ ನೀವಿನ್ನೂ ಕೂಡ ನೋಡಿಲ್ಲ ಅಂದ್ರೆ ನೋಡಿ ನಿಮ್ಮ ಅಭಿಪ್ರಾಯವನ್ನ ಹಂಚಿಕೊಳ್ಳಿ.